ಕೆಲವರು ಬಿಜೆಪಿ ನಾಯಕರು ಓಡಾಡ್ತಾ ಇದ್ದಾರೆ, ಏನೋ ರಾಣಿ ರಾಜ ಏನೋ ಒಂದು ಸ್ಟೇಟಸ್ ಇಟ್ಕೊತಾ ಇದ್ದಾರೆ, ಜೊತೆಗೆ ತಮ್ಮನ್ನ ಒಂದ್ ರೀತಿ ಕಾಲ ಇರುವಂತ ಪ್ರಯತ್ನ ನಡೀತಾ ಇದೆ. ಇತ್ತೀಚೆಗೆ ಅದ್ ಯಾವ ಗೊತ್ತಿಲ್ಪ ನಮ್ಗೆ ಏನದ. ಅದಕ್ಕೂ ಸಂಬಂಧ ಇಲ್ಲ. ನೀವು ಹೇಳೋದಕ್ಕೂ ಈ ಎಲೆಕ್ಷನ್ ಚರ್ಚೆ ಮಾಡೋದಕ್ಕೂ ಒಂದಕ್ಕೊಂದು ಕನೆಕ್ಟ್ ಆಗೋಲ್ಲ ಈಗ. ಕೆಪಿಸಿಸಿ ಮನೆ ಇವ್ರದ್ದು ನೋಡಿ, ಅದು ಬಹಳ ದೋಷಿಯಿಂದ ಇದ್ದಾರೆ, ಎಲ್ಲ ಬಹಳ ಮಂದಿ ನೋಡಿದೀವಿ. ಎಲ್ಲ ಬಹಳ ಆಗಿ ಹೋಗಿದೆ. ಉತ್ತರ ಕೊಡೋರು ನೋಡಿದ್ವಿ, ಕೊಡಿಸ್ಕೋದು ನೋಡಿದ್ವಿ. ಎಲ್ಲ ಬಂದಾಗ ನೋಡೋಣ. ಯಾಕೆ 28 ಚುನಾವಣೆ ಇದೆ, ಯಾಕೆ ಯಾರ್ಯಾರ ಶಕ್ತಿ ಎಟ್ಟು ಅನ್ನೋದು ಅವಾಗ ಪ್ರೂವ್ ಆಗ್ತೈತಿ. ಈಗ ಅಡ್ವಾನ್ಸ್ 2 ವರ್ಷದಂತ ಮಂಚೆ ಮಾಡಿ ಏನ್ ಮಾಡೋರು ಈಗ. ಈಗ ಅದ್ ಯಾರ ಹೇಳಿ ಅವ್ರು ಹೇಳಿದ್ರು ಏನು ಉಪಯೋಗಿಲ್ಲ, ನಾ ಹೇಳಿದ್ರು ಅದಕ್ಕೆ ಉತ್ತರ ಸಿಗೋಲ್ಲ. ಸಿಗೋದು ಮೇ ತಿಂಗಳು 28ಕ್ಕೆ, ಅವಾಗ ನೋಡೋಣ. ನೀಟ್ ಪರೀಕ್ಷೆ ಮಿಸ್ ಮಾಡ್ಕೊಂಡಿದ್ದಾರೆ ವಿದ್ಯಾರ್ಥಿಗಳು. ಈಗಾಗಲೇ ಅದಕ್ಕೆ ಸರ್ಕಾರ ಸ್ಪಷ್ಟೀಕರಣ ಕೊಟ್ಟಿದೆ, ಯಾಕಾಗಿದೆ, ಎದರಿಂದ ಆಗಿದೆ ಅಂತ. ಗೃಹ ಸಚಿವರು ಕೊಟ್ಟಿದ್ದಾರೆ, ಅಧ್ಯಕ್ಷರು ಕೊಟ್ಟಿದ್ದಾರೆ, ಸಂಬಂಧಪಟ್ಟರೆಲ್ಲ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾ ಕೊಡೋದು ಏನು ಅವಶ್ಯಕತೆ ಬೀಳಲ್ಲ. ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಅವ್ರಿಗೇನು ಪರ್ಯಾಯ ಮತ್ತೆ ಅಂದ್ರೆ ಏನೇ ನಮ್ಮಿಂದ ಏನಾಗಿಲ್ಲ, ಅದೇನಾಗಿದೆ ಟ್ರಾಫಿಕ್ ಜಾಮ್ ದಿಂದ ಆಯ್ತು ಅಂತ ಮ್ಯಾಚ್ ಆಗೋಲ್ಲ. ಅವ್ರು ಹೇಳುವಂತ ಟೈಮಿಗೆ ಎಲ್ಲ ಟ್ಯಾಕ್ಸ್ ಚೆಕ್ ಮಾಡಿದಾರೆ. ಬಸ್ ಇರಲಿಲ್ಲ, ಬಸ್ ಎಲ್ಲ ತಗೊಂಡ್ಬಿಟ್ಟಿದ್ರು. ಇಲ್ಲ ಅದಕ್ಕೇನು ಹೊಲಿಸ್ಲಿಕ್ಕೆ ಆಗೋಲ್ಲ. ಮತ್ತೆ ಮಿಕ್ಕಿದಾರೆಲ್ಲ ಬಂದಾರಲ್ಲ, 3 ಮಂದಿಗೆ ಆಯ್ತಾ ಬಸ್? 3 ಮಂದಿ ಬಸ್ ಆಯ್ತಾ? ಮತ್ತೆ ಮಿಕ್ಕಿ 1000 ಜನ ಎಲ್ಲ ಬಂದಿದಾರಲ್ಲ. ಇಲ್ಲ, ಅದ್ರ ಬಗ್ಗೆ ಇನ್ನು ನಿರ್ಧಾರ ಆಗಿಲ್ಲ. ಬಹುಶಃ ಹೈಕಮಾಂಡ್ ಮಾಡ್ಬೇಕು ಅದಕ್ಕೆ. ಈಗ ಕೆಲವೊಂದಿಷ್ಟು ಮಂತ್ರಿಗಳಿದ್ದಾರೆ, ಆಕಾಂಕ್ಷಿಗಳಿದ್ದಾರೆ, ಸ್ವಾಮೀಜಿಗಳಿದ್ದಾರೆ. ಅದರಲ್ಲೂ ಕೂಡ ಏನು ಡಿಸಿಎಂ ಆಗಿದಂತ ಲಕ್ಷ್ಮಣ ಸವದಿ ಇರ್ಬೋದು, ಮಾಂತೇಶ್ ಕೌಶಲಿಕ್ ಇರ್ಬೋದು, ಜೊತೆಗೆ ಸಂತೋಷ್ ಲಾಡ್ ಅವರು ಕೂಡ ಸಾಕಷ್ಟು ಸಮುದಾಯವಾದ ಬೇಡಿಕೆಯನ್ನ ಇಟ್ಟಿದ್ದಾರೆ. ಹಂಗಾಗಿ ನನ್ನ ಕೈ ಏನಿಲ್ಲ ಅನ್ನೋ ಮಾತು ಅದು ಎಲ್ಲರೂ ಕೇಳಲ್ಲ. ಅವ್ರು ಸುಮಾರು ಜನ ಕೇಳ್ತಾರೆ, ಎಲ್ಲರಿಗೂ ಮಾಡ್ಲಿಕ್ಕೆ ಆಗಲ್ಲ. ಇರೋರು 20 ಮಂದಿ ಆಗವ್ರು ಅಷ್ಟೇ ರೀ. ಡಿಮಾಂಡ್ ಇರೋದು 40 ಜನ 60 ಜನ ಇದ್ದಾರೆ, ಯಾರು ಕೊಡಲ್ಲ. ಈಗ ನಿಮ್ಮಿದ್ರ ಪ್ರಕಾರ ಇನ್ನು ಬೆಳಗಾವಿ ಎಷ್ಟು ಬರ್ಬೋದು ಸರ್? ಹೇಳಿಕ್ಕಾಗಲ್ಲ, ಏನು ಅದ್ ನೋಡ್ಬೇಕಲ್ಲ. ಅವಾಗ ಹೆಂಗ್ ಡಿಮಾಂಡು, ಯಾವ ಜಾತಿವಾರ, ಪ್ರಾಂತವಾರ ಇವೆಲ್ಲ ಕೂಡ್ಬೇಕಲ್ಲ ಲೆಕ್ಕಾಚಾರ. ಅಂದ್ರೆ ಇಲ್ಲಿ ಇನ್ನೊಂದು ಸ್ಥಾನ ಜಿಲ್ಲೆ ಇರೋದ್ರಿಂದ ಹೆಚ್ಚುವರಿಯಾಗಿ ಇಲ್ಲಿ ಸಚಿವ ಸ್ಥಾನ ಬೇಕು ಸಂಘಟನೆ ದೃಷ್ಟಿಯಿಂದ. ಅಲ್ಲ, ಒಂದಂತಿ ಕನಿಷ್ಠ ಕೊಡ್ಲೇಬೇಕು, ಪ್ರಶ್ನೆ ಇಲ್ಲ. ಒಂದಂತಿ ನಾವು ಕೂಡ ಹೇಳಿದ್ರು, ಒಂದಂತಿ ಕನಿಷ್ಠ ಕೊಡ್ಲೇಬೇಕು. ಹೆಚ್ಚಿಗೆ ಕೊಡದು ಬಿಡೋದ ಆವಾಗಿನ ಸಂದರ್ಭ ಸರ್ಕಂಫರೆನ್ಸ್ ಮ್ಯಾಗ ಕೊಡ್ತಾರ ಅಷ್ಟೇ. ಒಂದಂತ ಯಾರಿಗಂತ ಒಂದ್ ಯಾರಿಗಂತ ಹೇಳಿದ್ರೆ ಅಗ್ನಿಗಿಡ ಹೋಗ್ತದ ಅಥವಾ ಈ ಸೈಡ್ ಬರ್ತದ? ಇಲ್ಲ, ಅದು ಅವ್ರು ನೋಡ್ತಾರೆ. ಹೈಕಮಾಂಡ್ ಯಾರಿಗೆ ಕೊಡ್ಬೇಕು ಯೋಗ್ಯ ಸೂಕ್ತವಾಗಿ ತೀರ್ಮಾನ ಮಾಡ್ತಾರೆ. ನಗರಕ್ಕೆ ಯಾವ್ದು ಗವರ್ಮೆಂಟ್ ಇದ್ರ ನಗರಕ್ಕೆ ಯಾವತ್ತೂ ಕ್ಯಾಬಿನೆಟ್ ನಾಗ ರೆಪ್ರೆಸೆಂಟೇಷನ್ ಸಿಕ್ಕಿಲ್ಲ ಇನ್ನೂವರೆಗೆ, ರಾಜ್ಯ ರಿಆರ್ಗನೈಸೇಷನ್ ಆದಾಗಿಂದ. ಅದಕ್ಕಾಗಿ ಈಗ ಏನಾದ್ರು ಡಿಮಾಂಡ್ ಮಾಡ್ತೀರಾ? ಸಿಟಿ ಕೊಡೋದಕ್ಕೆ ಇಲ್ಲಿ ಬಾಳ ಹಾಸನಕ್ಕೆ ಸಿಕ್ಕಿಲ್ಲ ಇನ್ನೂ ಮಠ. ಹಾಸನಕ್ಕೂ ಸಿಕ್ಕಿಲ್ಲ ಯಾವಾಗೂ ಅಂತ ಬಾಳ ಅದಾವ. ಮುಸ್ಲಿಂ ಒಕ್ಕೂಟದಲ್ಲಿ ಕೂಡ ನಿಮಗೆ ಬೆಂಗಳೂರು, ಮೈಸೂರು, ಗುಲ್ಬರ್ಗ, ಬಿಜಾಪುರ, ರಾಯಚೂರು, ಅದು ನಾವು ಮಾಡ್ಲಿಕ್ಕೆ ಆಗಲ್ಲ. ನಾವು ಇನ್ನಿಬ್ಬರಿಗೆ ಕೊಡ ಮುಸ್ಲಿಂ ಕೊಡ ಅಂತ ಹೇಳಿದೀವಿ, ಅಷ್ಟು ಮಾತ್ರ ಹೇಳಿದೀವಿ. ಮುಂದೆ ಯಾರು ಕೊಡ್ತಾರೋ ಅದು ಪಕ್ಷಕ್ಕೆ ಬಿಟ್ಟಂತ ವಿಚಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.